ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ವಜ್ರದೇಹಿ ಶ್ರೀಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ತೆ. ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ವಿವಾದಗಳು, ಸಾಕಷ್ಟು ಪ್ರಶ್ನೆಗಳಂತೂ ಇದೆ. ಸ್ಪೆಷಲಿ ಜಾತಿ ಗಣತಿ ವಿಚಾರದಲ್ಲಿ ಇಲ್ಲಿವರೆಗೂ ನಾವು ಶಾಲೆಯಲ್ಲಿ ಓದ್ಕೊಂಡು ಬಂದಂತ ದಿನದಿಂದಲೂ ಕೂಡ ಯಾವ ಧರ್ಮ ಅಂತ ಕೇಳಿದ್ರೆ ಒಂದಷ್ಟು ಲಿಸ್ಟ್ ಗಳನ್ನ ಕೊಡ್ತೀವಿ. ಅದರಲ್ಲಿ ನಾಸ್ತಿಕ ಅನ್ನುವಂಥದ್ದು ಸೇರ್ಪಡೆ ಆಗಿದ್ ಯಾವಾಗ ಅನ್ನೋ ಪ್ರಶ್ನೆ ಈಗ ಬಹಳ ಕುತೂಹಲಕಾರಿಯಾಗಿದೆ. ಜೊತೆಗೆ ಈ ಕುತೂಹಲಕ್ಕೆ ಗೂಗಲ್ ಅಲ್ಲೂ ಕೂಡ ಕೇಳಿದ್ರೆ ಅದು ಹೇಳುತ್ತೆ ಎಥಿಸ್ಟ್ ಈಸ್ ನಾಟ್ ಅ ರಿಲಿಜನ್ ಅಂತ. ಅಂದ್ರೆ ಈ ನಾಸ್ತಿಕ ಅನ್ನುವಂಥದ್ದು ಧರ್ಮವೇ ಅಲ್ಲ ಅಂತ. ಧರ್ಮವೇ ಅಲ್ಲದೆ ಇರುವಂತಹ ಧರ್ಮವನ್ನ ಧರ್ಮದ ಕಾಲಂ ಅಲ್ಲಿ ಸರ್ಕಾರ ಸೇರಿಸಿದ್ ಯಾಕೆ ಅಂತ ಬಹಳ ಚೋದ್ಯ ನಮ್ಗನ್ನಿಸುವುದೇನು ಅಂತಂದ್ರೆ, ಈ ನಿರೀಶ್ವರವಾದ ಎನ್ನುವುದಿದ್ದದ್ದು ಸಾಮಾನ್ಯವಾಗಿ ನಮ್ಗೆ ಕೇರಳ ಪ್ರದೇಶ ಅಥವಾ ನಾವು ತ್ರಿಪುರ ಅತ್ಲಾಗ್ ಹೋದ್ರೆ ಎಲ್ಲ ಹಿಂದೆ ಎಲ್ಲ ಕಾಣ್ತಾ ಇತ್ತು. ಅಂದ್ರೆ ಆ ಪ್ರದೇಶವನ್ನ ಆಳಿದಂತಹ ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ರಾಜಕೀಯ ಆ ವ್ಯವಸ್ಥೆಯನ್ನ ಇದರಲ್ಲಿ ಹೇರ್ಲಿಲ್ಲ, ಕಾಲಂನಲ್ಲಿ ಹೇರ್ಲಿಲ್ಲ. ಅವರು ಹೇಳ್ತಾ ಹೋಗಿದ್ದಾರೆ ಅಷ್ಟೇ. ಇವತ್ತು ಪ್ರಸ್ತುತ ಕೇರಳವನ್ನ ಆಳುವಂತಹ ಕಮ್ಯುನಿಸ್ಟ್ ಕೂಡ ಆ ಕೆಲಸವನ್ನ ಈ ಕ್ಷಣದವರೆಗೆ ಮಾಡಲಿಲ್ಲ. ಅಲ್ಲಿ ಒಂದು ಒತ್ತಾಯ ಇದೆ, ಮುಸ್ಲಿಂ ಲೀಗಿದ್ದು ಒತ್ತಾಯ ಏನಿದೆ, ಅವರ ಜನಸಂಖ್ಯೆಯನ್ನು ತೋರಿಸಬೇಕು, ಅವರಿಗೇನು ಸಹಾಯ ಸಿಗ್ಬೇಕನ್ನುವಂತ ಒತ್ತಾಯ ಅಲ್ಲಿದೆ. 2011 ಕೇಂದ್ರದ ಜಾತಿ ಗಣತಿಯನ್ನ ನೋಡಿದಾಗ ಆವತ್ತಿನ ಜಾತಿ ಗಣತಿಯಲ್ಲಿ ಇಂತಹ ಎಲ್ಲ ಅವಾಂತರಗಳು ಇರಲಿಲ್ಲ. ಇದು ಶುದ್ಧ ಧರ್ಮಾಚಾರ. ಇದನ್ನ ಜಾತಿ ಒಡೆಯುವ ಮತ್ತೆ ನಮ್ಮ ಸಿದ್ಧಾಂತವನ್ನ ಒಡೆಯುವ ಒಂದು ಹುನ್ನಾರ ಇದು. ಯಾಕೆ ಸರ್ಕಾರ ಇದಕ್ಕೆಲ್ಲ ಬೇಲಿ ಹಾಕತ್ತೋ ನಮ್ಗೆ ಅರ್ಥ ಆಗೋದಿಲ್ಲ. ಇದು ಬೇಲಿ ಇಲ್ಲದ ಒಂದು ವ್ಯವಸ್ಥೆ ಇದು. ಯಾಕೆ ಅಂತಂದ್ರೆ ನೀವು ಗಮನಿಸಿ, ಇದು ಅವರವರ ನಂಬಿಕೆಗಳು, ಅವರವರು ಹಾಕಿಕೊಂಡು ಹೋಗಿರುವಂತದ್ದು, ಅವರಿಗೆ ಅವರದಾದ ಹಿರಿಯವರು ಹೇಳಿಕೊಂಡು ಬಂದದ್ದನ್ನು ಅವರು ಅನುಸರಿಸಿಕೊಂಡಿದ್ದಾರೆ. ಅದನ್ನ ಧರ್ಮದೊಳಗೆ ಯಾಕೆ ತರ್ತಾರೆ? ಅದನ್ನ ಜಾತಿಯ ಒಳಗೆ ಯಾಕೆ ಸರ್ಕಾರನೇ ಇದಕ್ಕೆ ಯಾಕೆ ಸೊಪ್ಪು ಹಾಕ್ತಾ ಹೋಗ್ತದೆ? ಅದಕ್ಕೆ ಬೇಕಾದಷ್ಟು ನೀರು ಉಪ್ಪು ಎಲ್ಲ ಹಾಕಿ ಅದನ್ನು ಯಾಕೆ ಈ ರೀತಿ ಕಲಸು ಮೇಲೊಗರ ಮಾಡ್ತಾರೆ? ನಮ್ಗೆ ಅರ್ಥ ಆಗೋದಿಲ್ಲ. ಸಾಮಾನ್ಯ ಸಂಸ್ಕೃತಿ ಸಚಿವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಕ್ರೈಸ್ತ ವ್ಯವಸ್ಥೆಗೆ ಬದಲಾವಣೆ ಆದವರು ಕುರುಬ ಕ್ರಿಶ್ಚಿಯನ್ ಹೀಗೆಲ್ಲ ಹಾಕ್ತಾರೆ. ಇದೆಲ್ಲ ಎಂತದಕ್ಕೆ? ಈ ರೀತಿಯ ತಗಾದಿಗಳನ್ನ ಯಾಕೆ ತರಬೇಕು? ನಮ್ಗೆ ಅರ್ಥ ಆಗೋದಿಲ್ಲ. ಸರ್ಕಾರ ಅಭಿವೃದ್ಧಿ ಮತ್ತೆ ಏಳಿಗೆಯ ದೃಷ್ಟಿಯಿಂದ, ಸಮಾಜದ ಉನ್ನತಿಯ ದೃಷ್ಟಿಯಿಂದ, ಸಮಾಜಕ್ಕೆ ಶಾಂತಿಯ ದೃಷ್ಟಿಯಿಂದ ಏನಾದ್ರು ಮಾಡಬೇಕು ಹೊರತು ಇಂಥದ್ದೆಲ್ಲ ಅವಾಂತರಗಳನ್ನ ತಂದುಕೊಂಡು ಸುಮ್ಮನೆ ದೈವರ್ತ ವ್ಯವಸ್ಥೆಗಳನ್ನ ಮಾಡಿ ಯಾಕೆ ಈ ತರ ಮಾಡ್ತಾರೆ ಅರ್ಥ ಆಗೋದಿಲ್ಲ. ನಿಜ. ಈ ಧರ್ಮ ಅಲ್ಲದೆ ಇದ್ದಂತ ಸಂದರ್ಭದಲ್ಲಿ ಹಾಗಾದ್ರೆ ನಾಸ್ತಿಕ ಅನ್ನುವಂತಹ ಕಾಲಂ ಅನ್ನ ಸೃಷ್ಟಿ ಮಾಡಿದಂತ ಕಾರಣ ಏನಿರಬಹುದು? ಧರ್ಮವನ್ನ ಒಡೆಯುವಂತ ಹುನ್ನಾರನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಕಾಡುತ್ತೆ ಶ್ರೀಗಳೇ. ನೋಡಿ, ಸಾಮಾನ್ಯವಾಗಿ ಚಾರ್ವಾಕ ಒಂದು ಸಿದ್ಧಾಂತದಲ್ಲಿ ಬೆಳೆದುಕೊಂಡು ಬಂದ ಆ ಕಾಲದಲ್ಲಿ ಒಂದು ಬೋಧನೆಯನ್ನ ಚಾರ್ವಾಕ ಹೇಳ್ತಾರೆ. ಚಾರ್ವಾಕನ ಸಿದ್ಧಾಂತ ಎನ್ನುವ ಒಂದು ಸಂಪ್ರದಾಯ ನಮ್ಮ ದೇಶದೊಳಗಾಗ್ಲಿ ಅಥವಾ ನಮ್ಮ ಸಮಾಜದೊಳಗಾಗ್ಲಿ ಬಂದೇ ಇಲ್ಲ. ಅದು ಎಲ್ಲೂ ಹೇಳೋದಿಲ್ಲ. ಹೇಳುವಾಗ ಹೀಗೆ ಒಂದು ಉಲ್ಲೇಖ ಮಾಡ್ತಾರೆ, ಚಾರ್ವಾಕನ ಸಂತಾನದವರು ಅಂತ ಹೀಗೆ ಒಂದು ಮಾತಿಗೆ ಉಲ್ಲೇಖ ಮಾಡ್ತಾರೆ ಬಿಟ್ರೆ ಅಂತ ಒಂದು ಸಿದ್ಧಾಂತವು ಬಂದಿಲ್ಲ. ಹಾಗಿರುವುದರಿಂದ ಈ ನಿರೀಶ್ವರವಾದ ಅಥವಾ ನಾಸ್ತಿಕವಾದ ಏನಿದೆ ಅದು ಅವರವರ ನಂಬಿಕೆಗಳ ವ್ಯವಸ್ಥೆಯ ಒಳಗೆ ಬಿಟ್ಟಿರುವಂತದ್ದು. ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿಲ್ಲ. ಆಸ್ತಿಕ ಮತ್ತೆ ನಾಸ್ತಿಕ ಅನ್ನೋದು ಅದು ಕೇವಲ ವಿಚಾರಧಾರೆ. ಅದನ್ನ ಜಾತಿ ಕಾಲಂ ಒಳಗೆ ಅಥವಾ ಧರ್ಮದ ಕಾಲಂ ಒಳಗೆ ನಂಬಿಕಾಸಕ್ತರು, ನಂಬದೇ ಇರುವವರು ಈ ರೀತಿ ಸಮಾಜವನ್ನ ಡಿವೈಡ್ ಮಾಡುವ, ಧರ್ಮದ ಮೇಲೆ ಒಂದು ವ್ಯಾಖ್ಯಾನವನ್ನ ಮಾಡಿ ಸುಮ್ಮನೆ ಇಲ್ಲದಿದ್ರೆ ಧರ್ಮದ ಮೇಲೆ ಗೂಬೆ ಕೂರಿಸುವ ಮತ್ತೆ ಸಮಾಜದೊಳಗೆ ಅಶಾಂತಿಯನ್ನ ಸೃಷ್ಟಿಸುವ ಹುನ್ನಾರವನ್ನ ಈ ತರ ಮಾಡುವಂತದ್ದು ಇದನ್ನ ಸುತಾರಾಮ್ ಸಮಾಜ ಒಪ್ಪಲ್ಲ. ಮತ್ತೆ ಸರ್ಕಾರಗಳು ಈ ಕೆಲಸವನ್ನ ಮಾಡಲೇಬಾರದು. ಯಾಕೆ ಅಂತಂದ್ರೆ ಅವರು ಪ್ರಜಾಪ್ರಭುತ್ವದ ಒಳಗೆ ಬಂದವರು. ಕಾನೂನನ್ನ ರಚಿಸಲಿಕ್ಕೆ ಮತ್ತೆ ಕಾನೂನನ್ನ ನ್ಯಾಯಯುತವಾಗಿ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದು ಸರ್ಕಾರಕ್ಕೆ. ಹಾಗಾಗಿ 2011 ಗಣತಿಯಲ್ಲಿ ಇಲ್ಲದ್ದು ಇವತ್ತು ನೋಡಿ. ನಮ್ಮ ಅಭಿಪ್ರಾಯದೊಳಗೆ ಈ ಜಾತಿ ಗಣತಿ ಅನ್ನೋದೇ ದಂಬಾಚಾರ. ಯಾಕೆ ಜಾತಿ ಗಣತಿ ಬೇಕು? ಜಾತಿ ಗಣತಿ ಯಾವುದಕ್ಕೆ ಮಾಡಬೇಕು? ಇವರು ಇವತ್ತಿಗೂ ತುಂಬಾ ಕೆಳಗಿನವರು ಕೆಳಗೇನೆ ಇದ್ದಾರೆ, ಮೇಲೆ ಬರಲಿಲ್ಲ. ಇವ್ರು ಹೇಳೋದು ಮಾತ್ರ ನಾವು ಆ ಸೌಲಭ್ಯ ಕೊಡ್ತೇವೆ, ಈ ಸೌಲಭ್ಯ ಕೊಡ್ತೇವೆ, ಹೇಳೋದು ಮಾತ್ರ. ಇವತ್ತಿಗೂ ಕೆಲಸದಲ್ಲೇ ಇದ್ದಾರೆ. ಕರೆಕ್ಟ್. ಧನ್ಯವಾದ ಶ್ರೀಗಳೇ. ರಿಪಬ್ಲಿಕ್ ಕನ್ನಡದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ವಜ್ರದೇಹಿ ಶ್ರೀಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ತೆ. ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ವಿವಾದಗಳು, ಸಾಕಷ್ಟು ಪ್ರಶ್ನೆಗಳಂತೂ ಇದೆ. ಸ್ಪೆಷಲಿ ಜಾತಿ ಗಣತಿ ವಿಚಾರದಲ್ಲಿ
ಇಲ್ಲಿವರೆಗೂ ನಾವು ಶಾಲೆಯಲ್ಲಿ ಓದ್ಕೊಂಡು ಬಂದಂತ ದಿನದಿಂದಲೂ ಕೂಡ ಯಾವ ಧರ್ಮ ಅಂತ ಕೇಳಿದ್ರೆ ಒಂದಷ್ಟು ಲಿಸ್ಟ್ ಗಳನ್ನ ಕೊಡ್ತೀವಿ. ಅದರಲ್ಲಿ ನಾಸ್ತಿಕ ಅನ್ನುವಂಥದ್ದು ಸೇರ್ಪಡೆ ಆಗಿದ್ ಯಾವಾಗ ಅನ್ನೋ ಪ್ರಶ್ನೆ ಈಗ ಬಹಳ ಕುತೂಹಲಕಾರಿಯಾಗಿದೆ. ಜೊತೆಗೆ ಈ ಕುತೂಹಲಕ್ಕೆ ಗೂಗಲ್ ಅಲ್ಲೂ ಕೂಡ ಕೇಳಿದ್ರೆ ಅದು ಹೇಳುತ್ತೆ ಎಥಿಸ್ಟ್ ಈಸ್ ನಾಟ್ ಅ ರಿಲಿಜನ್ ಅಂತ. ಅಂದ್ರೆ ಈ ನಾಸ್ತಿಕ ಅನ್ನುವಂಥದ್ದು ಧರ್ಮವೇ ಅಲ್ಲ ಅಂತ. ಧರ್ಮವೇ ಅಲ್ಲದೆ ಇರುವಂತಹ ಧರ್ಮವನ್ನ ಧರ್ಮದ ಕಾಲಂ ಅಲ್ಲಿ ಸರ್ಕಾರ ಸೇರಿಸಿದ್ ಯಾಕೆ ಅಂತ ಬಹಳ ಚೋದ್ಯ ನಮ್ಗನ್ನಿಸುವುದೇನು ಅಂತಂದ್ರೆ, ಈ ನಿರೀಶ್ವರವಾದ ಎನ್ನುವುದಿದ್ದದ್ದು ಸಾಮಾನ್ಯವಾಗಿ ನಮ್ಗೆ ಕೇರಳ ಪ್ರದೇಶ ಅಥವಾ ನಾವು ತ್ರಿಪುರ ಅತ್ಲಾಗ್ ಹೋದ್ರೆ ಎಲ್ಲ ಹಿಂದೆ ಎಲ್ಲ ಕಾಣ್ತಾ ಇತ್ತು. ಅಂದ್ರೆ ಆ ಪ್ರದೇಶವನ್ನ ಆಳಿದಂತಹ ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ರಾಜಕೀಯ ಆ ವ್ಯವಸ್ಥೆಯನ್ನ ಇದರಲ್ಲಿ ಹೇರ್ಲಿಲ್ಲ, ಕಾಲಂನಲ್ಲಿ ಹೇರ್ಲಿಲ್ಲ, ಅವರು ಹೇಳ್ತಾ ಹೋಗಿದ್ದಾರೆ ಅಷ್ಟೇ. ಇವತ್ತು ಪ್ರಸ್ತುತ ಕೇರಳವನ್ನ ಆಳುವಂತಹ ಕಮ್ಯುನಿಸ್ಟ್ ಕೂಡ ಆ ಕೆಲಸವನ್ನ ಈ ಕ್ಷಣದವರೆಗೆ ಮಾಡಲಿಲ್ಲ. ಅಲ್ಲಿ ಒಂದು ಒತ್ತಾಯ ಇದೆ, ಮುಸ್ಲಿಂ ಲೀಗ್ ಒತ್ತಾಯ ಏನಿದೆ, ಅವರ ಜನಸಂಖ್ಯೆಯನ್ನು ತೋರಿಸಬೇಕು, ಅವರಿಗೇನು ಸಹಾಯ ಸಿಗ್ಬೇಕನ್ನುವಂತ ಒತ್ತಾಯ ಅಲ್ಲಿದೆ. 2011 ಕೇಂದ್ರದ ಜಾತಿ ಗಣತಿಯನ್ನ ನೋಡಿದಾಗ ಆವತ್ತಿನ ಜಾತಿ ಗಣತಿಯಲ್ಲಿ ಇಂತಹ ಎಲ್ಲ ಅವಾಂತರಗಳು ಇರಲಿಲ್ಲ. ಇದು ಶುದ್ಧ ಧರ್ಮಾಚಾರ. ಇದನ್ನ ಜಾತಿ ಒಡೆಯುವ ಮತ್ತೆ ನಮ್ಮ ಸಿದ್ಧಾಂತವನ್ನ ಒಡೆಯುವ ಒಂದು ಹುನ್ನಾರ ಇದು. ಯಾಕೆ ಸರ್ಕಾರ ಇದಕ್ಕೆಲ್ಲ ಬೇಲಿ ಹಾಕತ್ತೋ ನಮ್ಗೆ ಅರ್ಥ ಆಗೋದಿಲ್ಲ. ಇದು ಬೇಲಿ ಇಲ್ಲದ ಒಂದು ವ್ಯವಸ್ಥೆ ಇದು. ಯಾಕೆ ಅಂತಂದ್ರೆ ನೀವು ಗಮನಿಸಿ, ಇದು ಅವರವರ ನಂಬಿಕೆಗಳು, ಅವರವರು ಹಾಕಿಕೊಂಡು ಹೋಗಿರುವಂತದ್ದು, ಅವರಿಗೆ ಅವರದಾದ ಹಿರಿಯವರು ಹೇಳಿಕೊಂಡು ಬಂದದ್ದನ್ನು ಅವರು ಅನುಸರಿಸಿಕೊಂಡಿದ್ದಾರೆ. ಅದನ್ನ ಧರ್ಮದೊಳಗೆ ಯಾಕೆ ತರ್ತಾರೆ? ಅದನ್ನ ಜಾತಿಯ ಒಳಗೆ ಯಾಕೆ ಸರ್ಕಾರನೇ ಇದಕ್ಕೆ ಯಾಕೆ ಸೊಪ್ಪು ಹಾಕ್ತಾ ಹೋಗ್ತದೆ? ಅದಕ್ಕೆ ಬೇಕಾದಷ್ಟು ನೀರು ಉಪ್ಪು ಎಲ್ಲ ಹಾಕಿ ಅದನ್ನು ಯಾಕೆ ಈ ರೀತಿ ಕಲಸು ಮೇಲೊಗರ ಮಾಡ್ತಾರೆ? ನಮ್ಗೆ ಅರ್ಥ ಆಗೋದಿಲ್ಲ. ಸಾಮಾನ್ಯ ಸಂಸ್ಕೃತಿ ಸಚಿವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಕ್ರೈಸ್ತ ವ್ಯವಸ್ಥೆಗೆ ಬದಲಾವಣೆ ಆದವರು ಕುರುಬ ಕ್ರಿಶ್ಚಿಯನ್ ಹೀಗೆಲ್ಲ ಹಾಕ್ತಾರೆ. ಇದೆಲ್ಲ ಎಂತದಕ್ಕೆ? ಈ ರೀತಿಯ ತಗಾದಿಗಳನ್ನು ಯಾಕೆ ತರಬೇಕು? ನಮ್ಗೆ ಅರ್ಥ ಆಗೋದಿಲ್ಲ. ಸರ್ಕಾರ ಅಭಿವೃದ್ಧಿ ಮತ್ತೆ ಏಳಿಗೆಯ ದೃಷ್ಟಿಯಿಂದ, ಸಮಾಜದ ಉನ್ನತಿಯ ದೃಷ್ಟಿಯಿಂದ, ಸಮಾಜಕ್ಕೆ ಶಾಂತಿಯ ದೃಷ್ಟಿಯಿಂದ ಏನಾದ್ರು ಮಾಡಬೇಕು ಹೊರತು ಇಂಥದ್ದೆಲ್ಲ ಅವಾಂತರಗಳನ್ನ ತಂದುಕೊಂಡು ಸುಮ್ಮನೆ ಡೈವರ್ಟ್ ವ್ಯವಸ್ಥೆಗಳನ್ನ ಮಾಡಿ ಯಾಕೆ ಈ ತರ ಮಾಡ್ತಾರೆ ಅರ್ಥ ಆಗೋದಿಲ್ಲ. ನಿಜ. ಈ ಧರ್ಮ ಅಲ್ಲದೆ ಇದ್ದಂತ ಸಂದರ್ಭದಲ್ಲಿ ಹಾಗಾದ್ರೆ ನಾಸ್ತಿಕ ಅನ್ನುವಂತಹ ಕಾಲಂ ಅನ್ನ ಸೃಷ್ಟಿ ಮಾಡಿದಂತ ಕಾರಣ ಏನಿರಬಹುದು? ಧರ್ಮವನ್ನ ಒಡೆಯುವಂತ ಹುನ್ನಾರನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಕಾಡುತ್ತೆ ಶ್ರೀಗಳೇ. ನೋಡಿ, ಸಾಮಾನ್ಯವಾಗಿ ಚಾರ್ವಾಕ ಒಂದು ಸಿದ್ಧಾಂತದಲ್ಲಿ ಬೆಳೆದುಕೊಂಡು ಬಂದ ಆ ಕಾಲದಲ್ಲಿ ಒಂದು ಬೋಧನೆಯನ್ನ ಚಾರ್ವಾಕ ಹೇಳ್ತಾರೆ. ಚಾರ್ವಾಕನ ಸಿದ್ಧಾಂತ ಎನ್ನುವ ಒಂದು ಸಂಪ್ರದಾಯ ನಮ್ಮ ದೇಶದೊಳಗಾಗ್ಲಿ ಅಥವಾ ನಮ್ಮ ಸಮಾಜದೊಳಗಾಗ್ಲಿ ಬಂದೇ ಇಲ್ಲ. ಅದು ಎಲ್ಲೂ ಹೇಳೋದಿಲ್ಲ. ಹೇಳುವಾಗ ಹೀಗೆ ಒಂದು ಉಲ್ಲೇಖ ಮಾಡ್ತಾರೆ, ಚಾರ್ವಾಕನ ಸಂತಾನದವರು ಅಂತ ಹೀಗೆ ಒಂದು ಮಾತಿಗೆ ಉಲ್ಲೇಖ ಮಾಡ್ತಾರೆ ಬಿಟ್ರೆ ಅಂತ ಒಂದು ಸಿದ್ಧಾಂತವು ಬಂದಿಲ್ಲ. ಹಾಗಿರುವುದರಿಂದ ಈ ನಿರೀಶ್ವರವಾದ ಅಥವಾ ನಾಸ್ತಿಕವಾದ ಏನಿದೆ ಅದು ಅವರವರ ನಂಬಿಕೆಗಳ ವ್ಯವಸ್ಥೆಯ ಒಳಗೆ ಬಿಟ್ಟಿರುವಂತದ್ದು. ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿಲ್ಲ. ಆಸ್ತಿಕ ಮತ್ತೆ ನಾಸ್ತಿಕ ಅನ್ನೋದು ಅದು ಕೇವಲ ವಿಚಾರಧಾರೆ. ಅದನ್ನ ಜಾತಿ ಕಾಲಂ ಒಳಗೆ ಅಥವಾ ಧರ್ಮದ ಕಾಲಂ ಒಳಗೆ ನಂಬಿಕಾಸಕ್ತರು, ನಂಬದೇ ಇರುವವರು ಈ ರೀತಿ ಸಮಾಜವನ್ನ ಡಿವೈಡ್ ಮಾಡುವ, ಧರ್ಮದ ಮೇಲೆ ಒಂದು ವ್ಯಾಖ್ಯಾನವನ್ನ ಮಾಡಿ ಸುಮ್ಮನೆ ಇಲ್ಲದಿದ್ರೆ ಧರ್ಮದ ಮೇಲೆ ಗೂಬೆ ಕೂರಿಸುವ ಮತ್ತೆ ಸಮಾಜದೊಳಗೆ ಅಶಾಂತಿಯನ್ನ ಸೃಷ್ಟಿಸುವ ಹುನ್ನಾರವನ್ನ ಈ ತರ ಮಾಡುವಂತದ್ದು ಇದನ್ನ ಸುತಾರಾಮ್ ಸಮಾಜ ಒಪ್ಪಲ್ಲ. ಮತ್ತೆ ಸರ್ಕಾರಗಳು ಈ ಕೆಲಸವನ್ನ ಮಾಡಲೇಬಾರದು. ಯಾಕೆ ಅಂತಂದ್ರೆ ಅವರು ಪ್ರಜಾಪ್ರಭುತ್ವದ ಒಳಗೆ ಬಂದವರು. ಕಾನೂನನ್ನ ರಚಿಸಲಿಕ್ಕೆ ಮತ್ತೆ ಕಾನೂನನ್ನ ನ್ಯಾಯಯುತವಾಗಿ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದು ಸರ್ಕಾರಕ್ಕೆ. ಹಾಗಾಗಿ 2011 ಗಣತಿಯಲ್ಲಿ ಇಲ್ಲದ್ದು ಇವತ್ತು ನೋಡಿ. ನಮ್ಮ ಅಭಿಪ್ರಾಯದೊಳಗೆ ಈ ಜಾತಿ ಗಣತಿ ಅನ್ನೋದೇ ಧರ್ಮಾಚಾರ. ಯಾಕೆ ಜಾತಿ ಗಣತಿ ಬೇಕು? ಜಾತಿ ಗಣತಿ ಯಾವುದಕ್ಕೆ ಮಾಡಬೇಕು? ಇವರು ಇವತ್ತಿಗೂ ತುಂಬಾ ಕೆಳಗಿನವರು ಕೆಳಗಿನೇ ಇದ್ದಾರೆ, ಮೇಲೆ ಬರಲಿಲ್ಲ. ಇವ್ರು ಹೇಳೋದು ಮಾತ್ರ ನಾವು ಆ ಸೌಲಭ್ಯ ಕೊಡ್ತೇವೆ, ಈ ಸೌಲಭ್ಯ ಕೊಡ್ತೇವೆ, ಹೇಳೋದು ಮಾತ್ರ. ಇವತ್ತಿಗೂ ಕೆಳ ಸ್ತರದಲ್ಲೇ ಇದ್ದಾರೆ. ಕರೆಕ್ಟ್. ಧನ್ಯವಾದ ಶ್ರೀಗಳೇ. ರಿಪಬ್ಲಿಕ್